ನಮಸ್ಕಾರ. ಕನ್ನಡಿಗ ಹನುಮಂತಗೌಡರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ತಮ್ಮನೇಲಿ ಒಳಗಡೆ ಹಾಕಿದ್ದೆ, ನೀವೆಲ್ಲ ನೋಡಿದ್ದೀರಿ. ಓದುವುದು ಹಾಗಲ್ಲ ಹೀಗೆ ಅಂತ. ವಿಶೇಷವಾಗಿ ಈ ವಿಡಿಯೋ ಯಾರಿಗೋಸ್ಕರ ಮಾಡಿರೋದು ಅಂತಂದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ. ಭಾಳಷ್ಟು ವಿದ್ಯಾರ್ಥಿಗಳು ಓದ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ. ಓದಬೇಕು ಅಂತ ಇರುತ್ತೆ, ಆದರೆ ಹೇಗೆ ಓದಬೇಕು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ. ಇನ್ನೇನು ಎಕ್ಸಾಮ್ ಒಂದು 15-20 ದಿನ ಉಳಿದೈತಿ ಅಂತಕ್ಕಂಥ ಸಂದರ್ಭದೊಳಗಡೆ ಎಲ್ಲನೂ ಬಿಟ್ಟು ಸಂಪೂರ್ಣವಾಗಿ ಪುಸ್ತಕ ಹಿಡ್ಕೊಂಡು ಕೂತು ಬಿಡ್ತಾರೆ. ಸೊ ಈ ರೀತಿ ನೀವು ಓದೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ನಾನು ದಿನಕ್ಕೆ 10 ತಾಸು ಹೋಗ್ತೀನಿ, 15 ತಾಸು ಹೋಗ್ತೀನಿ, ಕಂಟಿನ್ಯೂಸ್ ಆಗಿ ಪುಸ್ತಕ ಹಿಡ್ಕೊಂಡು ಕುಂತ್ರಿ ಅಂತಂದ್ರೆ ಅದು ಯಾವ ವಿಚಾರನೂ ನಿಮ್ಮ ತಲೆಯೊಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಕಾಲೇಜು ಪ್ರಾರಂಭವಾಗಿ ಸುಮಾರು ಒಂದು 3 ತಿಂಗಳ ಸಮಯವನ್ನು ನೀವು ಕಳೆದುಬಿಟ್ಟಿದ್ದೀರಿ. ನಿಮಗೆ ಉಳಿದಿರ್ತಕ್ಕಂಥದ್ದು ಇನ್ನೊಂದು ಅಬ್ಬಬ್ಬ ಅಂದರೆ ಒಂದು 6-7 ತಿಂಗಳು. ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇದ್ದೀನಿ, ಇವಾಗಲೂ ಕೂಡ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಇವತ್ತಿನಿಂದನೇ ನೀವು ಏನು ಅಂತಂದ್ರೆ ಓದಲಿಕ್ಕೆ ಪ್ರಾರಂಭ ಮಾಡಿರಿ. ಮೊದಲನೇದಾಗಿ ಓದೋದಕ್ಕೆ ಪ್ರಾರಂಭ ಮಾಡೋ ಪೂರ್ವದೊಳಗಡೆ ಏನು ಅಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ರಿ. ನಾನು ಒಂದು ದಿನಕ್ಕೆ ಎಷ್ಟು ಓದಬೇಕು, ಯಾವ ವಿಷಯವನ್ನು ಓದಬೇಕು, ಯಾವ ಸಮಯದೊಳಗಡೆ ಓದಬೇಕು. ಈ ಓದೋದ್ರ ಜೊತೆಗೆ ನಿಮ್ಮ ನಿತ್ಯ ತರಗತಿಗಳು ಕೂಡ ಇರ್ತಾವೆ. ಅದೆಲ್ಲವನ್ನು ಕೂಡ ನೀವು ಮ್ಯಾನೇಜ್ ಮಾಡಬೇಕು. ಈ ಕಡೆ ತರಗತಿಗೆ ಹೋಗಬೇಕು, ಈ ಕಡೆ ಏನು ಅಂತಂದ್ರೆ ಸ್ವಲ್ಪ ನಿಮಗೆ ಆಗಿರ್ತಕ್ಕಂಥ ಖಾಸಗಿ ಸಮಯನೂ ಬೇಕು. ಅದ್ರ ಜೊತೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿರ್ತಾವೆ, ಅದಕ್ಕೂ ಸಮಯ ಬೇಕು. ಅದ್ರ ಜೊತೆಗೆ ಏನು ಅಂತಂದ್ರೆ ನಿಮಗೆ ಓದಲಿಕ್ಕೂ ಬೇಕು. ವಿದ್ಯಾರ್ಥಿಗಳೇ, ಓದಲಿಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಒಳ್ಳೆಯ ಸಮಯ ಅಂತಂದ್ರೆ ಅದು ಬ್ರಾಹ್ಮಿ ಮುಹೂರ್ತ. ಸೂರ್ಯೋದಯ ಆಗೋಕ್ಕಿಂತ ಪೂರ್ವದೊಳಗಡೆ ಏನು ಅಂತಂದ್ರೆ 1-1.5 ಗಂಟೆ ಏನು ಅಂತಂದ್ರೆ ಮುಂಚಿತವಾಗಿ ತಾವೆದ್ದು ಪ್ರತಿದಿನ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಏನು ಅಂತಂದ್ರೆ ನಿಮಗೆ ಅದರಿಂದ ಒಳ್ಳೆಯ ಫಲಿತಾಂಶ ಏನಾಗ್ತೈತಿ ಅಂತಂದ್ರೆ ದೊರೀತೈತಿ. ನನಗೆ ಇನ್ನೊಬ್ಬರ ಥರ ಒಂದು ದಿನಕ್ಕೆ 4 ತಾಸು 8 ತಾಸು 6 ತಾಸು ಓದೋಕ್ಕಾಗೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪ್ರತಿದಿನ 1-2 ಗಂಟೆ ಆದರೂ ನೀವು ಓದಲೇಬೇಕು. ಯಾಕಂದ್ರೆ ಇವಾಗ ನೀವು ಬರೀತಾ ಇರೋ ಪರೀಕ್ಷೆ ಏನು ಅಂತಂದ್ರೆ ದ್ವಿತೀಯ PUC. ಭಾಳಷ್ಟು ವಿದ್ಯಾರ್ಥಿಗಳ ತಲೆಯೊಳಗಡೆ ಏನಿರ್ತೈತಿ ಅಂತಂದ್ರೆ ಫಸ್ಟ್ PUC ಹೇಗೋ ಪಾಸ್ ಆಗಿಬಿಟ್ಟಿದ್ದೀವಿ, ಇದನ್ನು ಕೂಡ ಅಷ್ಟೇ ಈಸಿಯಾಗಿ ಪಾಸ್ ಆಗ್ತೀವಿ ಅಂತಕ್ಕಂಥದ್ದು. ಫಸ್ಟ್ ಇಯರ್ ಒಳಗೆ ಹೆಂಗೋ ಪಾಸ್ ಆಗಿರ್ತೀರಿ, ಅಥವಾ ಇನ್ನು ಹೆಂಗೋ ನಿಮ್ಮನ್ನು ಪಾಸ್ ಮಾಡಿಬಿಟ್ಟಿರ್ತಾರೆ. 3 ವಿಷಯ ಪಾಸ್ ಆದ್ನೋ 4 ಆದ್ನೋ ಇದು ಒಂದು ಉಳ್ಕೊಂಡಿದೆ, ಅದೆರಡು ಪಾಸ್ ಮಾಡಿಬಿಡಿ, ಅಥವಾ 1 ಮಾರ್ಕ್ಸ್ ಕಡಿಮೆ ಬಿದ್ದಿದೆ, 4 ಮಾರ್ಕ್ಸ್ ಕಡಿಮೆ ಬಿದ್ದಿದೆ, ಹಾಕಿ ಮುಂದಕ್ಕೆ ತಳ್ಳಿಬಿಡೋಣ ಅಂತೇಳಿ ಹೆಂಗೋ ನಿಮ್ಮನ್ನು ಸೆಕೆಂಡ್ PUCಗೆ ಕಳಿಸ್ಬಿಟ್ಟಿರ್ತಾರೆ. ಆದರೆ ದ್ವಿತೀಯ PUC ಒಳಗಡೆ ಇದು ಯಾವುದಕ್ಕೂ ಕೂಡ ನಿಮಗೆ ಅವಕಾಶ ಇರುವುದಿಲ್ಲ. ಕಂಪಲ್ಸರಿ ನೀವು ಓದಲೇಬೇಕು, ನೀವು ಬರೀಲೇಬೇಕು. ವಿದ್ಯಾರ್ಥಿಗಳೇ, ಇದು ಏನು ಅಂತಂದ್ರೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗ. ಹಿಂದಿನ ಕಾಲದೊಳಗಡೆ ಅಂದ್ರೆ ನಾವು ಓದ್ತಕ್ಕಂಥ ಸಂದರ್ಭದೊಳಗಡೆ ಏನಾದರೂ ಫಸ್ಟ್ ಕ್ಲಾಸ್ ಒಳಗಡೆ ಪಾಸ್ ಆಗ್ಯಾನ ಅಂತಂದ್ರೆ ಇಡೀ ಊರು ತುಂಬ ಸ್ವೀಟ್ ಹಂಚ್ಬಿಡ್ತಿದ್ರು. ಇವತ್ತು ಪಾಸ್ ಆಗಿದ್ದಕ್ಕೆ, ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿದ್ದಕ್ಕೆ ಸ್ವೀಟ್ ಹಂಚಿದ್ರಿ ಅಂತಂದ್ರೆ ನಾವು ನಗೆ ಪಾಟಲ್ಗೆ ಈಡಾಗ್ತೇವೆ. ಯಾಕಂದ್ರೆ ಇವತ್ತಿಂದ ಕಾಂಪಿಟೇಷನ್ ಹೆಂಗೈತಿ ಅಂತಂದ್ರೆ ಒಂದು ಸಲ ರಿಸಲ್ಟ್ ಬಂತು ಅಂತಂದ್ರೆ 95%ಕ್ಕಿಂತಲೂ ಹೆಚ್ಚಿಗೆ ಏನು ಅಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅಷ್ಟು ಅಂಕಗಳನ್ನು ಪಡೆದುಕೊಂಡು ಏನು ಅಂತಂದ್ರೆ ಉತ್ತೀರ್ಣ ಆಗಿರ್ತಾರೆ. ಅದರೊಳಗೆ ನಾನು ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆದೆ, ಜಸ್ಟ್ ಪಾಸ್ ಆದೆ ಅಂತಂದ್ರೆ ನೀವು 10ರೊಳಗೆ 11 ಆಗಿ ಉಳ್ಕೋತೀರಿ. 10ರೊಳಗೆ 11 ಆದ್ರಿ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ನೀವು ಏನಾದರೂ ಒಂದು ಎಕ್ಸ್ಟ್ರಾಡಿನರಿ ಅಸಾಮಾನ್ಯವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡಿದರೆ ಮಾತ್ರ ಏನು ಅಂತಂದ್ರೆ ನಿಮ್ಮ ಜೀವನಕ್ಕೆ ಏನು ಅಂತಂದ್ರೆ ಅತಿ ಉಪಯುಕ್ತ. ಈ ಸೆಕೆಂಡ್ PUC ಅಂತಕ್ಕಂಥದ್ದು ವಿದ್ಯಾರ್ಥಿ ಜೀವನದೊಳಗಡೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಇದನ್ನು ದಾಟಿದ್ರಿ ಅಂತಂದ್ರೆ ನಿಮ್ಮ ವಿದ್ಯಾರ್ಥಿ ಜೀವನದೊಳಗೆ ಇನ್ನೂ ನೀವೇನು ಅಂತಂದ್ರೆ ಮುಂದಿನ ಮಜಲುಗಳನ್ನು ಏನು ಅಂತಂದ್ರೆ ದಾಟ್ತಕ್ಕಂಥದ್ದು ಏನು ಅಂತಂದ್ರೆ ಭಾಳಷ್ಟು ಸರಾಕ.
ಎಷ್ಟೋ ವಿದ್ಯಾರ್ಥಿಗಳು ಸೆಕೆಂಡ್ PUCಗೆ ತಮ್ಮ ಶಿಕ್ಷಣವನ್ನು ಕೊನೆ ಮಾಡ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗೋದಿಲ್ಲ. ಓದ್ರಿ, ನಾನು 24 ಗಂಟೆನೂ ಓದ್ರಿ ಅಂತ ನಿಮಗೆ ಹೇಳ್ತಾ ಇಲ್ಲ. ಆಟ ಆಡ್ತೀರಾ, ಅದಕ್ಕೂ ಸಮಯ ತಗೋರಿ. ನಿಮಗೆ ಮೊಬೈಲ್ನೊಳಗಡೆ ಜಾಸ್ತಿ ಆಸಕ್ತಿ ಐತೆ, ಆಯ್ತು ಒಂದು ಅರ್ಧ ಗಂಟೆನೋ 1 ಗಂಟೆನೋ ಅದಕ್ಕೂ ಸಮಯ ಇಟ್ಕೊಳ್ಳಿ. ಆದ್ರೆ ಓದ್ತಕ್ಕಂಥ ಸಮಯದೊಳಗಡೆ ಏನು ಅಂತಂದ್ರೆ ಖಂಡಿತವಾಗ್ಲೂ ಓದ್ರಿ. ನೀವೇನಾದರೂ ಫೇಲ್ ಆದ್ರಿ ಅಂತಂದ್ರೆ ನಿಮ್ಮ ಕುಟುಂಬದೊಳಗಡೆ ಇರ್ಬೋದು, ನಿಮ್ಮ ಸ್ನೇಹಿತರ ಬಳಗದೊಳಗಡೆ ಇರ್ಬೋದು, ಸಮಾಜದೊಳಗಡೆ ಇರ್ಬೋದು, ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಸಿಗುತ್ತಿಲ್ಲ. ಇವಾಗ ನಿನ್ನೊಟ್ಟಿಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನೇ ನೀನೇನಾದರೂ ಫೇಲ್ ಆಗಿ ಉಳ್ಕೊಂಡಿ ಅಂತಂದ್ರೆ ಯಾರೋ ನಿನ್ನ ಜೊತೆಗೆ ಏನು ಅಂತ ಸರಿಯಾದಂಥ ರೀತಿಯೊಳಗೆ ಮಾತಾಡುತ್ತಿಲ್ಲ. ಅವರೆಲ್ಲ ಪಾಸ್ ಆಗ್ತಾರ, ಮುಂದೆ ಡಿಗ್ರಿ ಮಾಡ್ತಾರ, ಯಾವುದಾವುದೋ ಕೋರ್ಸ್ ಮಾಡ್ತಾರ, ಮುಂದಿನ ಶಿಕ್ಷಣಕ್ಕಾಗಿ ಹೋಗ್ತಾರ. ಆದ್ರೆ ನೀವು ಇಲ್ಲೇ ಉಳ್ಕೊತೀರಿ. ಅದಕ್ಕೆ ಸಮಯ ಮಿಂಚುಕಿನ ಪೂರ್ವದೊಳಗಡೆ ಏನು ಅಂತಂದ್ರೆ ಪ್ರಯತ್ನವನ್ನ ಮಾಡ್ರಿ. ಯಶಸ್ವಿ ಆಗುದು ಬಿಡುವುದು ಮುಂದಿನ ವಿಚಾರ, ಆದ್ರೂ ಪ್ರಯತ್ನ ಬೇಕಲ್ಲ. ಸೊ ಹಿಂಗಾಗಿ ವಿದ್ಯಾರ್ಥಿಗಳು ಆದಷ್ಟು ಏನು ಅಂತಂದ್ರೆ ಓದ್ಲಿಕ್ಕೆ ಕಲೀರಿ. ನೀವು ಯಾವುದಕ್ಕೋಸ್ಕರ ಓದಬೇಕು ಅಂತಂದ್ರೆ ನಿಮ್ಮನ್ನು ಹೆತ್ತವರಿಗೋಸ್ಕರ ನೀವು ಓದ್ರಿ, ಮುಂದಿನ ನಿಮ್ಮ ಭವಿಷ್ಯಕ್ತಿಗೋಸ್ಕರ ಓದ್ರಿ. ಓದು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟವನ್ನು ತಂದು ಕೊಡುವುದಿಲ್ಲ. ಖಂಡಿತವಾಗ್ಲೂ ಮುಂದಿನ ನಿಮ್ಮ ಜೀವನ ಏನು ಅಂತಂದ್ರೆ ಒಳ್ಳೆಯ ರೀತಿಯಿಂದ ಇರಬೇಕು ಅಂತಂದ್ರೆ ನೀವೀಗ ಪ್ರಯತ್ನವನ್ನ ಪಡಲೇಬೇಕು. ಸೊ ಆ ಕಾರಣಕ್ಕೋಸ್ಕರ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳಿ. ನಾನು ಪ್ರತಿದಿನ ಇಷ್ಟು ಸಮಯವನ್ನು ಓದಿಗೆ ಕೊಟ್ಟೇ ಕೊಡ್ತೀನಿ, ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಳ್ಳಿ. ಒಂದು ಕಡೆ ಮನಸ್ಸು ಹೇಳುತ್ತೆ ನಮ್ಗೆ ಇನ್ನೂ ಮಲ್ಕೋ 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 ಮಲ್ಕೋ. ಇವಾಗ ನೀವು ಮಲ್ಕೊಂಡ್ರಿ ಅಂತಂದ್ರೆ ಮುಂದೆ ಮಲ್ಕೋಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ನಿರಂತರವಾಗಿ ಎಚ್ಚರ ಇರಬೇಕು. ಅದು ನೆನಪಿರಲಿ ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿ. ನಾನು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಅಥವಾ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ಕನಿಷ್ಠ ಪಕ್ಷ 2 ಗಂಟೆ ಆದರೂ ನಾನು ಓದ್ತೀನಿ. ಈ ರೀತಿ ದೃಢ ನಿರ್ಧಾರವನ್ನು ಮಾಡಿಕೊಂಡು ಪ್ರಯತ್ನವನ್ನು ಪ್ರಾರಂಭ ಮಾಡಿರಿ. ಇನ್ನೂ ನಿಮ್ಮ ಪರೀಕ್ಷೆಗಳಿಗೆ ಸುಮಾರು 6-7 ತಿಂಗಳ ಸಮಯ ಇದೆ. ಖಂಡಿತವಾಗ್ಲೂ ಇವತ್ತಿನಿಂದ ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ PUC ಒಳಗಡೆ ಪಾಸ್ ಆಗ್ಬೋದು. ನಿಮ್ಮ ಮುಂದಿನ ಭವಿಷ್ಯ ಏನಿರ್ತೈತಿ ಅಂತಂದ್ರೆ ಸುಂದರವಾಗಿರ್ತೈತಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ವಿಡಿಯೋದೊಳಗಡೆ ನಿಮ್ಮ ಸೆಕೆಂಡ್ PUCಗೆ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.